ರಾಗಿ ಸೊಪ್ಪು. ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ನೇಚರ್ ನೋಡಲಿಕ್ಕೇ ಒಂಥರ ಕಣ್ಣಿಗೆ ತಂಪು ಅನಿಸುತ್ತೆ. ಏನಕ್ಕೋ ಗೊತ್ತಿಲ್ಲ, ನನಗೂ ಇವಾಗ ಗಿಡಗಳ ಮೇಲೆ ತುಂಬಾ ಪ್ರೀತಿ ಆಗಿಬಿಟ್ಟಿದೆ. ನನ್ನ ದಿನಚರಿ ಸ್ಟಾರ್ಟ್ ಆಗೋದೇ ಹೀಗೆ. ನಾನು ಬೆಳೆಸಿರುವಂಥ ಗಿಡಗಳೇನಿದೆ ಅದಕ್ಕೆಲ್ಲನೂ ಕಂಪ್ಲೀಟಾಗಿ ಈ ರೀತಿ ನೀರು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಬೆಳಿಗ್ಗೆ ಆಗಿದ್ದರಿಂದ ಎಲ್ಲನೂ ನಾನು ಫ್ರೆಶ್ ಅಪ್ ಆಗಿದ್ದರಿಂದ ಖುಷಿನ ಸ್ಕೂಲ್ ಕಳಿಸಿದ್ಮೇಲೆ ದೇವ್ರ ಪೂಜೆ ಮಾಡಿ ಮುಗಿಸ್ದೆ. ಆ ದೇವರು ಎಲ್ಲರಿಗೂ ಆಯುಷು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ವೀಡಿಯೋಸ್ನ ನೋಡ್ತಿರೋರ್ಗು ಅಷ್ಟೇ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲಿ ಕೇಳ್ಕೊಳ್ತಿದ್ದೀನಿ. ಏನೋ ಗೊತ್ತಿಲ್ಲ, ಹೇಳ್ದನಲ್ಲ, ಇವಾಗ ಗಿಡಗಳ ಮೇಲೆ ತುಂಬಾ ಪ್ರೀತಿ ಆಗಿಬಿಟ್ಟಿದೆ. ಸುಮ್ಮನೆ ಇಲ್ಲಿ ನೀವು ನೋಡ್ಬೋದು, ಒಂದು 4 ಪುದೀನ ಕಡ್ಡಿ, ಮನೆಗೆ ತಂದಿರೋ ಪುದೀನ ಸೊಪ್ಪು ಕಡ್ಡಿ ಹೀಗೆ ಸಿಗಾಕಿದ್ದಷ್ಟೇ ತುಂಬ ಚೆನ್ನಾಗಿ ಚಿಗುರೊಡ್ದಿತ್ತು. ಹಾಗೆಯೇ ಇಲ್ಲಿ ಗುಲಾಬಿನೂ ಅಷ್ಟೇ ತುಂಬ ಮೊಗ್ಗು ಬಿಟ್ಟಿತ್ತು. ಹಾಗೆ ಸುಮ್ಮನೆ ಧನಿಯಾ ಕಾಳು ಹಾಕಿದ್ದೆ ಅದೇ ಪಾಟ್ನಲ್ಲಿ, ಅದನ್ನು ಸಹ ಚಿಗುರಿತ್ತು. ನೋಡ್ಲಿಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಹಾಗೆ ಗೈಸ್, ಇದು ನೀವು ಗೆಸ್ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ಕೇಳ್ತಿದ್ದೀನಿ, ಇದು ಯಾವ ಪ್ಲ್ಯಾಂಟ್ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಡಿಸ್ಟರ್ಬೆನ್ಸು. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಸುಮ್ಮನೆ ಹಾಗೆ ಒಂದು ಡೈಲಿ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಮಾರ್ನಿಂಗ್ ಯಾವುದೇ ಥರದ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಮಾರ್ನಿಂಗ್ ಬ್ಯುಸಿ ಇದ್ದಿದ್ದರಿಂದ ಕೆಲಸ ಎಲ್ಲ ಮಾಡಿ ಖುಷಿನ ಸ್ಕೂಲು ಕಳಿಸಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯಿತು. ಇವಾಗ ಮಧ್ಯಾಹ್ನ ಟೈಮ್ 12:30, 1 ಗಂಟೆ ಆಗ್ತಾ ಇದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಿಸಿ ಕೊಟ್ಬಿಡೋರಿಗೆ ಅಲ್ಲಿ ನೋಡು, ಅಲ್ಲಿ ನೋಡಿ, ನಾನು ಹೇಳ್ದಾಗೆ ಸುಮ್ಮನೆ ಒಂದು ಪಾಟ್ನಲ್ಲಿ ಮೆಂತ್ಯ ಕಾಳನ್ನ ಒಂದು 20 ಡೇಸ್ ಬ್ಯಾಕ್ ಈ ರೀತಿ ಚೆಲ್ಲಿದ್ದೆ ಅಷ್ಟೇ. ಅದು ತುಂಬ ಚೆನ್ನಾಗಿ ಈ ರೀತಿಯಾಗಿ ಗಿಡಗಳು ಬಂದಿತ್ತು. ನೋಡಲಿಕ್ಕೇ ಖುಷಿ ಅನ್ನಿಸ್ತಿತ್ತು. ಹಾಗೆ ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೂ ಒಂಥರ ಬೇಜಾರು ಅನ್ನಿಸ್ತಿತ್ತು. ಏಕೆಂದರೆ ನಾವೇ ಬೆಳೆದಿರೋಂಥ ಗಿಡನ ಕಟ್ ಮಾಡೋದು ಅಂದರೆ ಒಂಥರ ಬೇಜಾರಾಗ್ತಿತ್ತು. ಆದ್ರೂ ಇವತ್ತು ಕಟ್ ಮಾಡಿಕೊಂಡೆ, ಇಲ್ಲಾಂದರೆ ಎಲ್ಲ ಹಾಳಾಗ್ತಿತ್ತು. ನಮ್ಮ ಮೇಡಮ್ ಅವ್ರು ನೋಡಿದ್ರೆ ಇಲ್ಲಿ ಕಿಟಕಿ ಮೇಲೆ ಈ ರೀತಿ ಹತ್ತಿ ಏನೋ ಸರ್ಕಸ್ ಮಾಡ್ತಿದ್ರು. ಅವ್ರು ಏನಕ್ಕೆ ಈ ರೀತಿ ಹತ್ತುತ್ತಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ. ಅವಳೇನಕ್ಕೆ ಇಲ್ಲಿ ಈ ರೀತಿ ಹತ್ತುತ್ತಿದ್ಲು ಅಂತ ಅಂದರೆ, ನೀವಲ್ಲಿ ನೋಡ್ಬೋದು, ಕರೆಕ್ಟಾಗಿ ಮಧ್ಯಾಹ್ನ ನಮ್ಮ ಮನೆ ಹತ್ರ ಇಲ್ಲಿ ಇಷ್ಟು ಕುರಿಗಳು ಬರುತ್ತೆ. ಕರೆಕ್ಟ್ ಟೈಮ್ಗೆ ಆ ಕುರಿಗಳು ಹಾಜರಾಗ್ತಿದ್ದಂಗೆ ನಮ್ಮ ಮೇಡಮ್ ಅವರು ಅದನ್ನು ನೋಡಲಿಕ್ಕೇ ಅಡುಗೆ ಮನೆಗೆ ಬಂದು ಹಾಜರಾಗ್ಬಿಡ್ತಾರೆ. ನೆಕ್ಸ್ಟು ನಾನು ಕಟ್ ಮಾಡ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪಿನಲ್ಲಿ ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮಾಡ್ತಾಯಿದ್ದೆ. ಇಲ್ಲಿ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ಥರದ ನಾನು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಸಿಂಪಲ್ಲಾಗಿ ಪ್ಲೇಯ್ನಾಗಿ ಒಂದು ಪಲಾವ್ನ ಮಾಡ್ಕೊಳ್ಳೋದು ಹೇಗೆ, ಮೆಂತ್ಯ ಬಾತ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡ್ಬೋದು, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ನೆನೆಸಿಟ್ಕೊಂಡಿರೋಂಥ ಯಾವುದಾದ್ರೂ ಸಹ ಕಾಳು. ನೆಕ್ಸ್ಟು ನಾನು ಇಲ್ಲಿ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ಸ್ಗಳು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, 2 ಗೆಡ್ಡೆ ಈರುಳ್ಳಿ, ಹಾಗೆ 2 ಟೊಮೊಟೊ ಮತ್ತು ನೆನೆಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆ, ನಾನಿಲ್ಲಿ ಕಾಬೂಲ್ ಕಡಲೆ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ನೀವು ಬಟಾಣಿ ಹಾಕ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟೂ ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಯಾವುದೇ ಥರದ ಪೌಡರ್ ಹಾಕೋದಿಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇಲ್ಲಿ ಕಟ್ಟಾಗಿದೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಿರೋದ್ರಿಂದ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದ್ಮೇಲೆ ನಾನು 1 ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪಲಾವ್ ಆಗಿತ್ತು ಅಂತ ಅಂದರೆ, ಪ್ಲೇನ್ ಆಗಿತ್ತು, ಯಾವುದೇ ಥರದ ಮಸಾಲೆ ಇರಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ನನ್ನನ್ನು ಬಿಟ್ಟರೆ ಸೆಕೆಂಡ್ ಭಟ್ರು ಅಂದರೆ ನಮ್ಮ ಚೋಟ ಭಟ್ರು. ನಾವು ಆಗಿದ ತಕ್ಷಣವೇ ಈ ಮೇಡಮ್ ಅವ್ರು ಬಂದು ಟೇಸ್ಟ್ ಮಾಡ್ತಿದ್ರು. ಆ್ಯಂಡ್ ನಾನೇ ನಿಮ್ಮ ತಟ್ಟೆಗೆ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಿದ್ರು. ಹಾಗೆ ತುಂಬ ಬಿಸಿ ಇದೆ ಅಂತ ಉಫ್ ಅಂತಲೂ ಮಾಡ್ತಿದ್ರು. ಇವಳು ಒಂಥರ ನನ್ನ ಮಗಳು ಅನ್ನೋದಕ್ಕಿಂತ ಫ್ರೆಂಡ್ ಅಂತ ಅನ್ಬೋದು. ಯಾವಾಗಲೂ ನನ್ನ ಜೊತೇಲಿ ಇರ್ತಾಳೆ, ಎಲ್ಲ ಕೆಲಸದಲ್ಲೂ ನನ್ನ ಜೊತೇಲಿ ಇರ್ತಾಳೆ. ಕಿಚನಲ್ಲಂತೂ ಎನಿ ಟೈಮ್ ನನ್ನ ಜೊತೆ ಇದ್ದೇ ಇರ್ತಾಳೆ. ನೆಕ್ಸ್ಟ್ ಆಗ್ತಿದ್ದಂಗೆ ಮಕ್ಕಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಊಟ ಮಾಡಿಸ್ಲಿಕ್ಕೆ ಬಂದೆ. ಆಲ್ರೆಡಿ ಟೈಮು 4 o'clock ಆಗಿಬಿಟ್ಟಿತ್ತು. ಮಧ್ಯಾಹ್ನದ ಊಟ ನಾನು ಇವಾಗ ಮಾಡಿಸ್ತಾ ಇದ್ದೆ. ಫಸ್ಟು ನಾನು ಇವರಿಗೆ ಮಕ್ಕಳಿಗೆ ಊಟ ಮಾಡಿಸಿದ್ಮೇಲೆ ನಾನು ಮಾಡೋದು. ಇಲ್ಲ ಅಂದರೆ ಅದೊಂಥರ ಏನೋ ತಲೆ ಮೇಲೆ ದೊಡ್ಡ ಕೆಲಸ ಇದ್ದಂಗೆ ಅನಿಸುತ್ತೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಿಜವಾದ ವಾರ್, ಒಂಥರ ಯುದ್ಧ ಗೆದ್ದಂಗೆ ನನಗೆ ಇವರಿಬ್ರಿಗೂ ಊಟ ಮಾಡಿಸ್ಬಿಟ್ರೆ.
ಅವರಿಬ್ರಿಗೂ ಊಟ ಮಾಡಿ ಮುಗಿಸಿದ್ಮೇಲೆ ಏನೋ ಒಂದು ದೊಡ್ಡ ಕೆಲಸ ಮುಗೀತು ಅಪ್ಪ ಅಂತ ಅನ್ನೋಷ್ಟು ಫೀಲ್ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ನಾನು ಟಿ ವಿ ನೋಡ್ತಾ ನಾನು ಮಧ್ಯಾಹ್ನದ ಊಟ ಮುಗಿಸ್ಕೊಂಡೆ. ನೆಕ್ಸ್ಟು ನೋಡ್ತಾ ನೋಡ್ತಾ ಸಂಜೆ ಹಾಗೆ ಹೋಯಿತು. ಮನೆಗೆ ಸ್ವಲ್ಪ ತರಕಾರಿ ಹಣ್ಣು ಬೇಕಿತ್ತು ತರಲಿಕ್ಕೆ, ಹೊರಗಡೆ ಹೋಗೋದಕ್ಕೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ಇಲ್ಲಿ. ಹಂಗಾಗಿ ನಾನು ಇಲ್ಲಿ ಬಿಗ್ ಬ್ಯಾಸ್ಕೆಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಬಿಗ್ ಬ್ಯಾಸ್ಕೆಟಲ್ಲಿ ಇವಾಗ 1ನೇ ತಾರೀಕಿಂದ ನೆಕ್ಸ್ಟ್ 9ನೇ ತಾರೀಕುವರೆಗೂ ಸ್ವಲ್ಪ ಆಫರ್ ನಡೀತಾ ಇದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ನೀವು ಆರ್ಡರ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಡಯಟ್ನಲ್ಲಿರೋದ್ರಿಂದ ಇಲ್ಲಿ ಸೌತೆಕಾಯಿ ಎಲ್ಲನೂ ತರಿಸ್ಕೊಂಡಿದ್ದೆ. ನೋಡ್ಬೋದು ಇದಕ್ಕೆಲ್ಲ ಜಾಸ್ತಿ ಇರಲ್ಲ. ಹಾಗೆ ನಾನಿಲ್ಲಿ ಐಸ್ ಕ್ರೀಮ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಖುಷಿ ಸ್ಕೂಲಿಂದ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಅವಳನ್ನ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿರೋದ್ರಿಂದ ಅವಳು ಬರೋದು ಈವ್ನಿಂಗ್ ಆಗುತ್ತೆ. ಈವ್ನಿಂಗ್ ಬಂದಿದ್ದ ತಕ್ಷಣ ಐಸ್ ಕ್ರೀಮ್, ಇಬ್ರಿಗೂ ಐಸ್ ಕ್ರೀಮ್ ಹಾಕ್ಕೊಟ್ಟೆ. ಇಬ್ಬರೂ ಐಸ್ ಕ್ರೀಮ್ ತಿಂತ ಫುಲ್ಲು ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಗುಣ ಬೇಬಿ ಮಾತ್ರ ನಾನು ತಿನ್ನಿಸ್ತೀನಿ ಕೊಡು ಅಂದ್ರೂ ಇಲ್ಲ ನಾನೇ ತಿಂತೀನಿ ಅಂತ ಅಂದ್ಬಿಟ್ಟು ಅವಳು ಮಾತ್ರ ತಿಂತಾಯಿದ್ಲು. ಓಕೆ, ಸಂಜೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಹೊರಗಡೆ ಬಂದ್ವಿ. ಇಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಬರೋಷ್ಟರಲ್ಲಿ ಮನೆಗೆ ತುಂಬಾ ನೈಟ್ ಆಗಿಬಿಟ್ಟಿತ್ತು. ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ. ಮನೇಲಿ ಯಾವುದೇ ಥರದ ಅಡುಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹೊರಗಡೆನೇ ಡಿನ್ನರ್ ಮುಗಿಸ್ಕೊಬಂದು ನಾನಿಲ್ಲಿ ಪಾಪುನ ಮಲಗಿಸ್ತಾ ಇದ್ದೆ. ನಾನು ಪಾಪುನ ಮಲಗಿಸ್ತಾ ಇರೋದು ನೋಡಿ ಖುಷಿನೂ ಅವಳು ಗೊಂಬೆ ತೊಗೊಂಡು ನಾನು ಪಾಪು ಮಲಗಿಸ್ತೀನಿ ಅಂತ ಈ ರೀತಿ ಲಾಲಿ ಆಡ್ತಾ ಇದ್ಲು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹಾಗೆ ನನ್ನ ದಿನ ಹೀಗಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಖುಷಿ ಗುಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.